ಆಸ್ತನ ಗ್ರಿಮ್ವಾರ್ ನಿಂದ ಒಂದು ವಿಚಿತ್ರ ಕತ್ತಿ ಹೊರ ಬರುತ್ತೆ. ಮತ್ತೆ ಸ್ನೇಕ್ ಹೇಳ್ತಾನೆ, ಅಚಾನವಾಗಿ ನಿನ್ನ ಹತ್ರ ಈ ಗ್ರಿಮ್ವಾರ್ ಹೇಗ್ ಬಂತು, ಏನಾಗ್ತಿದೆ ಇಲ್ಲಿ? ಆಸ್ತನ ಮೇಲೆ ಅಟ್ಯಾಕ್ ನ ಮಾಡ್ಬಿಡ್ತಾನೆ. ಆಸ್ತ ತನ್ನ ಕತ್ತಿನ ಯೂಸ್ ಮಾಡ್ತಾನೆ ಮತ್ತೆ ಸ್ನೇಕ್ ನ ಮ್ಯಾಜಿಕಲ್ ಸರಪಳಿನ ಕಣ್ಮರೆ ಮಾಡ್ಬಿಡ್ತಾನೆ. ಸ್ನೇಕ್ ಹೇಳ್ತಾನೆ, ಇದನ್ನು ಹೇಗೆ ಮಾಡಿದೀನಿ ನೀನು, ಕೊನೆಗೆ ಯಾರ್ ನೀನು? ಇದಕ್ಕೆ ಆಸ್ತ ಹೇಳ್ತಾನೆ, ನಾನು ಅವನು ಒಂದಲ್ಲ ಒಂದು ದಿನ ವಿಸಿಟ್ ಕಿಂಗ್ ಆಗೋನು ಅಂತ ಹೇಳ್ತಾ ಆಸ್ತ ಸ್ನೇಕ್ ನ ಮೇಲೆ ಅಟ್ಯಾಕ್ ನ ಮಾಡ್ಬಿಡ್ತಾನೆ. ಅವನಿಗೆ ಒಂದು ಬಾರಿಗೆನೆ ಸೋಲಿಸ್ಬಿಡ್ತಾನೆ. ಇವನ್ನ ನೋಡಿ ನಗ್ತಿರ್ತಾನೆ. ಆಸ್ತ ಅವನ ಹತ್ತಿರ ಬಂದು ಹೇಳ್ತಾನೆ, ಇಲ್ಲಿ ನೋಡು, ಇವನು ನನ್ಗೆ ಫೈನಲ್ ಆಗಿ ನನ್ನ ಗ್ರಿಮ್ವಾರ್ ಸಿಕ್ಬಿಡ್ತು. ಇವನು ಆಸ್ತನಿಗೆ ಹೇಳ್ತಾನೆ, ನೀನು ಮತ್ತೊಂದ್ಸಲ ನನ್ನ ಕಾಪಾಡ್ಬಿಟ್ಟೆ ಆಸ್ತ, ನಿನ್ಗೆ ನೆನಪಿದ್ಯಾ? ಹೇಳ್ತಾನೆ, ನನ್ಗೆ ನೆನಪಿದೆ, ನನಗೆ ಅನಿಸಿತ್ತು ನೀನು ಮರೆತೋಗಿದ್ಯಾ ಅಂತ. ಮತ್ತೆ ಅವರಿಬ್ರು ಮತ್ತೆ ಬಾಲ್ಯದಲ್ಲಿ ಮಾಡಿರುವ ಹಾಗೆ ಅವರಿಬ್ರು ಮತ್ತೆ ಪಂದ್ಯನ ಮಾಡ್ತಾರೆ. ಅವರಿಬ್ಬರಲ್ಲೇ ಯಾರು ಮೊದಲು ವಿಸಿಟ್ ಕಿಂಗ್ ಆಗೋದು ಅಂತ. ಹಾಯ್ ಗೈಸ್, ಹಿಂದಿನ ಬಿಡದಲ್ಲೇ ನಾವು ನೋಡಿರುವ ಹಾಗೆ ಇವನಿಗೆ 4 ಲೀವ್ ಗ್ರಿಮ್ವಾರ್ ಸಿಗುತ್ತೆ ಮತ್ತೆ ಆಸ್ತನಿಗೆ 5 ಲೀವ್ ಗ್ರಿಮ್ವಾರ್. ಇವರಿಬ್ರು ಕಿಕ್ಕ ಟೌನ್ ಗೆ ಬಂದಿರ್ತಾರೆ. ಯಾಕಂದ್ರೆ ಇಲ್ಲಿ ಇವರ ಎಂಟ್ರೆನ್ಸ್ ಎಕ್ಸಾಮ್ ನಡೀತಿರುತ್ತೆ. ಇವರಿಬ್ರು ಎಂಟ್ರೆನ್ಸ್ ಎಕ್ಸಾಮ್ ನಲ್ಲಿ ಪಾಸ್ ಆಗ್ತಾರೆ. ಇವನು ದ ಬೆಸ್ಟ್ ಸ್ಕ್ವಾಡ್ ಆಗಿರುವಂತ ಗೋಲ್ಡನ್ ಡಾನ್ ಆಯ್ಕೆ ಮಾಡ್ಕೊಳ್ತಾರೆ. ಮತ್ತೆ ಆಸ್ತನನ್ನು ಬ್ಲಾಕ್ ಬುಲ್ ಸ್ಕ್ವಾಡ್ ನ ಕ್ಯಾಪ್ಟನ್ ಯಾಮಿ ಆಯ್ಕೆ ಮಾಡ್ಕೊಳ್ತಾನೆ. ಇವರಿಬ್ರು ಆಗ್ತಾರೆ ಮ್ಯಾಜಿಕ್ ನೈಟ್ಸ್. ಒಬ್ಬ ಹುಡುಗಿ ನೋಡ್ತಿರ್ತಾಳೆ. ಏಕೆ ಇವಳು ಆಸ್ತನ ಮೇಲೆ ತುಂಬಾ ಕೋಪಗೊಂಡ್ರೆ ಆ ಹುಡುಗಿ ಬರ್ತಾಳೆ. ನಿನ್ನೆ ಆಸ್ತನನ್ನು ಮೇಲಿಂದ ನೋಡ್ತಿರ್ತಾಳಲ್ಲ ಆ ಹುಡುಗಿ. ಈ ಹುಡುಗಿ ಯಾರು ಅಲ್ಲ, ನೋಯಲ್ ಆಗಿರ್ತಾಳೆ. ಅಂಡ್ ಯಾಮಿ ಆಸ್ತನ ಜೊತೆ ಇವಳು ಕೂಡ ತನ್ನ ಸ್ಕ್ವಾಡ್ ನಲ್ಲೇ ಸೇರ್ಸ್ಕೊಂಡಿರ್ತಾನೆ. ಮ್ಯಾಗ್ಮಾ ಹೇಳ್ತಾನೆ, ಆಸ್ತ ಇವಳು ಕೂಡ ನಿಂತರ ನಿನ್ನೆನೆ ಬ್ಲಾಕ್ ಬುಲ್ಸ್ ಗೆ ಜಾಯಿನ್ ಮಾಡಿದ್ದಾಳೆ. ಆಸ್ತ ಮುಂದೆ ಬರ್ತಾನೆ. ನೋಯಲ್ ನಲ್ಲಿ ಹ್ಯಾಂಡ್ ಶೇಕ್ ಮಾಡೋದಕ್ಕೆ ತನ್ನ ಕೈನ ಮುಂದೆ ಚಾಚ್ತಾನೆ. ಆದ್ರೆ ನೋಯಲ್ ಕೈನ ನೀಡಲ್ಲ. ಮತ್ತೆ ಹೇಳ್ತಾಳೆ, ಯಾರು ನಿನ್ಗೆ ಪರ್ಮಿಷನ್ ನೀಡಿದ್ರು ನನ್ನ ಜೊತೆ ಮಾತನಾಡೋದಕ್ಕೆ ಗಟರ್ ನಲ್ಲಿರುವಂತ ಹಂದಿ? ಇದನ್ನ ಕೇಳಿ ಆಸ್ತ ತುಂಬಾ ಕೋಪಗೊಳ್ತಾನೆ. ಮತ್ತೆ ಈ ಹುಡುಗಿ ಹೇಳ್ತಾಳೆ, ನಾನ್ ನೋಯಲ್ ಸಿಲ್ವರ್ ರಾಯಲ್ ಫ್ಯಾಮಿಲಿ ಅವಳು, ನೋಯಲ್ ಸಿಲ್ವರ್ ಫ್ಯಾಮಿಲಿ ಅವಳಾಗಿರ್ತಾಳೆ. ಈಕೆಯ ಅಣ್ಣ ಕ್ಯಾಪ್ಟನ್ ಆಗಿರ್ತಾನೆ. ಇವರ ರಾಯಲ್ ಫ್ಯಾಮಿಲಿ ಇಡೀ ಜಗತ್ತಿನಲ್ಲಿ 2ನೇ ಸ್ಥಾನದಲ್ಲಿ ಬರ್ತಿರುತ್ತೆ ವಿಲಿಯಂ ಫ್ಯಾಮಿಲಿಯ ನಂತರ. ಅಂಡ್ ಆಸ್ತ ಕೋಪದಿಂದ ಹೇಳ್ತಾನೆ, ಯಾರಿಗೆ ಹಂದಿ ಅಂತಿದ್ಯಾ? ಇಲ್ಲಿ ಯಾರು ರಾಯಲ್ ಅಲ್ಲ, ನೀನು ಕೂಡ ನಂತರ ಬ್ಲಾಕ್ ಬುಲ್ಸ್ ನ ಮೆಂಬರ್, ನಾವಿಬ್ರು ಟೀಮ್ಮೇಟ್ಸ್. ನೋಯಲ್ ಆಸ್ತನ ಮೇಲೆ ತುಂಬಾ ಕೋಪಗೊಳ್ತಾಳೆ. ಅವನ ಮೇಲೆ ಮ್ಯಾಜಿಕ್ ಅಟ್ಯಾಕ್ ನ ಮಾಡ್ತಾಳೆ. ಬಟ್ ನೋಯಲ್ ನ ಗುರಿ ಇಷ್ಟು ಕೆಟ್ಟದಾಗಿರುತ್ತೆ ಅಂದ್ರೆ ಅವಳ ಅಟ್ಯಾಕ್ ಹೋಗಿ ಮ್ಯಾಗ್ಮಾಗೆ ಬಿದ್ಬಿಡುತ್ತೆ. ಮ್ಯಾಗ್ಮಾ ಎದ್ದು ನಿಂತ್ಕೊಳ್ತಾನೆ. ಮತ್ತೆ ಹೇಳ್ತಾನೆ, ನನ್ ಯಾಕೆ ಹೊಡೆದೆ, ನಾನು ಏನು ಮಾಡಿಲ್ವಲ್ಲ ಅಂತ. ಇದಕ್ಕೆ ನೋಯಲ್, ನನಗೆ ನೀನಂದ್ರೆ ಇಷ್ಟ ಇಲ್ಲ. ಅದಕ್ಕೆ ಏನ್ ಹೇಳಿದೆ ನೀನು? ನಿನ್ಗೆ ಗೊತ್ತಲ್ವಾ ನಾನು ನಿನ್ನ ಸೀನಿಯರ್, ನಿನ್ಗೆ ಸೀನಿಯರ್ ಒಂದಿಗೆ ಹೇಗ್ ಮಾತನಾಡ್ಬೇಕು ಅಂತ ಗೊತ್ತಿಲ್ವಾ? ಮತ್ತೆ ಬ್ಲಾಕ್ ಬುಲ್ ಸ್ಕ್ವಾಡ್ ನಲ್ಲಿ ಇರ್ಬೇಕು ಅಂದ್ರೆ ನೀನು ನಿನ್ನ ಸೀನಿಯರ್ ಒಂದಿಗೆ ರೆಸ್ಪೆಕ್ಟ್ ನ ನೀಡ್ಬೇಕು. ಇದಕ್ಕೆ ನೋಯಲ್ ಮ್ಯಾಗ್ಮಾಗೆ ಹೇಳ್ತಾಳೆ, ನನಗೂ ಕೂಡ ಬರಲು ಇಷ್ಟ ಇರಲಿಲ್ಲ ಈ ಸ್ಕ್ವಾಡ್ ನಲ್ಲಿ. ಅಂಡ್ ಬ್ಲಾಕ್ ಬುಲ್ಸ್ ರೂಪ್ ನ ಅವರ ಮುಂದೆ ಬಿಸಾಕಿ ಅಲ್ಲಿಂದ ಹೊರಟೋಗ್ಬಿಡ್ತಾಳೆ. ಇದರ ನಂತರ ಆಸ್ತ ಹಾಗೆ ತಮ್ಮ ಮನೆ ಅಕ್ಕಪಕ್ಕದಲ್ಲೇ ಓಡಾಡ್ತಿರ್ತಾನೆ. ಅವಾಗ್ಲೇ ಅವನ ಮೇಲೆ ಅಚಾನಕವಾಗಿ ವಾಟರ್ ಅಟ್ಯಾಕ್ ಆಗುತ್ತೆ. ಅವನು ಯೋಚನೆ ಮಾಡ್ತಾನೆ, ಇವಾಗ ಇದು ಎಲ್ಲಿಂದ ಬಂತು ಅಂತ. ಸ್ವಲ್ಪ ಒಳಗೆ ಹೋಗ್ತಾನೆ, ನೋಡ್ತಾನೆ ನೋಯಲ್ ಪ್ರಾಕ್ಟೀಸ್ ನ ಮಾಡ್ತಿರ್ತಾಳೆ. ಅವಳು ಎಷ್ಟು ಪ್ರಯತ್ನಿಸಿದ್ರು ಅವಳ ಗುರಿ ಸರಿಯಾಗಿ ಬೀಳುತ್ತಿರುವುದಿಲ್ಲ. ಇದಕ್ಕೆ ಅವಳ ರಾಯಲ್ ಫ್ಯಾಮಿಲಿ ತಮಾಷೆ ಮಾಡ್ತಿರುತ್ತೆ. ಯಾಕಂದ್ರೆ ಅವಳ ಅಣ್ಣ ಅಕ್ಕಂದಿರಲ್ಲಿ ಇವಳ ವೀಕ್ ಇರ್ತಾಳೆ. ಅವಳು ಹುಟ್ಟಿದ ನಂತರ ಅವಳ ತಾಯಿ ತೀರ್ಕೊಂಡಿರ್ತಾಳೆ. ಇದರ ಸಲುವಾಗಿ ಇಬ್ಬರು ಅಣ್ಣ ಅಕ್ಕಂದಿರು ಮೇಲೆ ತುಂಬಾ ಕೋಪಗೊಂಡಿರ್ತಾರೆ. ಆಸ್ತನ ಅಡಗಿಕೊಂಡು ನೋಯಲ್ ನ ನೋಡ್ತಿರ್ತಾನೆ. ಆದ್ರೆ ಅವಾಗ ನೋಯಲ್ ಆಸ್ತನನ್ನು ನೋಡ್ಬಿಡ್ತಾಳೆ. ಆಸ್ತನ ನೋಡಿ ನೋಯಲ್ಗೆ ಅನಿಸ್ತಿರುತ್ತೆ, ಇವಾಗ ಆಸ್ತ ಕೂಡ ಎಲ್ಲರ ತರ ನನ್ನ ತಮಾಷೆ ಮಾಡ್ತಾನೆ ಅಂತ. ಆಸ್ತನ ಮೇಲೆ ತನ್ನ ವಾಟರ್ ಅಟ್ಯಾಕ್ ನ ಮಾಡೋದಕ್ಕೆ ನೋಡ್ತಾಳೆ. ಆದ್ರೆ ಅವಳ ತನ್ನ ಮ್ಯಾಜಿಕ್ ಪವರ್ ನ ಕಂಟ್ರೋಲ್ ಮಾಡೋದಕ್ಕೆ ಆಗದೆ ತಾನೇ ತನ್ನ ಮ್ಯಾಜಿಕ್ ನಲ್ಲಿ ಸಿಕ್ಕಾಕಿಕೊಂಡ್ಬಿಡ್ತಾಳೆ.